ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲವ್ ಮ್ಯಾರೇಜ್ ಆದರೆ ಹೆಂಗೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ಫಸ್ಟ್ ಇಯರ್ದು ನನ್ನ ಮಗಂದು ಬರ್ತ್ಡೇ ಇತ್ತು. ಅದಕ್ಕೋಸ್ಕರ ಕೇಕ್ ಎಲ್ಲ ತಂದ ನನ್ನ ತಮ್ಮನೇ. ನಾನು ಮತ್ತು ನನ್ನ ಹೆಂಡ್ತಿದ್ದು ಬಂದ್ಬಿಟ್ಟು ನನ್ನೂರು ಉತ್ತರ ಕರ್ನಾಟಕ, ನನ್ನ ಹೆಂಡ್ತಿ ಊರು ಬಂದ್ಬಿಟ್ಟು ಮೈಸೂರು ಕಡೆ. ಲವ್ ಮ್ಯಾರೇಜ್ ಹೆಂಗಂದರೆ ಫಸ್ಟ್ ಬರ್ತ್ಡೇನ ನನ್ನ ಹೆಂಡ್ತಿ ಊರ ಕಡೆ ಮಾಡೋಣ ಅಂತ ಅವರಪ್ಪ ಅಮ್ಮ ಅಂತಾರೆ. ನನ್ನ ಊರ ಕಡೆಯಿಂದ ನಮ್ಮಪ್ಪ ಫಸ್ಟ್ ಬರ್ತ್ಡೇ ಮಾಡೋಣ ಅಂತಾರೆ. ಏನಂದರೆ ಮಧ್ಯದಲ್ಲಿ ನನ್ನ ತಮ್ಮನೇ ಕೇಕ್ ತರಿಸಿ ಬೆಂಗಳೂರಲ್ಲೇ ಕೇಕ್ ಕಟ್ ಮಾಡಿದ್ವಿ. ಅದಾದಮೇಲೆ ನನ್ನ ಹೆಂಡ್ತಿ ನಾನು ಅವ್ರ ಮನೆ ಕಡೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗು ಆಟ ಆಡೋಕತ್ತಿತ್ತು, ಅದಕ್ಕೋಸ್ಕರ. ಅದಾದಮೇಲೆ ಸೀದಾ ಜರ್ನಿನ ಇದು ಕನಕಪುರ ರೋಡ್ ಮೇಲೆ ಹೊರಟಿದ್ವಿ. ಮಧ್ಯದಲ್ಲಿ ನನ್ನ ಹೆಂಡ್ತಿಗೆ ನನಗೆ ಸಣ್ಣ ಕಿರಿಕಾಗಿ ಸೈಲೆಂಟಾಗಿ ಕೂತ್ಕೊಂಡ್ಳು. ನನ್ನ ಮಗು ಕೂಡ ನೆಮ್ಮದಾಗಿ ಮಲ್ಕೊಂಡ್ಳು. ಅದಾದಮೇಲೆ ಸೀದಾ ಅವ್ರ ಬ್ರದರ್ದು ಗೊತ್ತಿರೋದು ಒಂದು ಅಂಗಡಿ ಇದೆ ಇಲ್ಲಿ ಅವ್ರ ಮುಸ್ಲಿಮ್ ಏರಿಯಾದಲ್ಲಿ. ಹೋಗಿ ಒಂದು ಬಟ್ಟೆನ ತೊಗೊಂಡು ಸೀದಾ ಜರ್ನಿನ ಮತ್ತೆ ಅವ್ರ ಊರ ಕಡೆ ಸ್ಟಾರ್ಟ್ ಮಾಡಿದ್ವಿ. ಮಧ್ಯದಲ್ಲಿ ನೋಡಿದ್ರೆ ಸಖತ್ತಾಗಿತ್ತು ಮೈಸೂರು ಅರಮನೆ. ಅದು ಕೂಡ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೆಂಗೆ ನೋಡಿ ಲೈಫು. ಲವ್ ಮ್ಯಾರೇಜ್ ಆದರೆ ತವ್ರ ಮನೆವರೆಗೂ ಬಂದರೂ ಮನೆಗೆ ಹೋಗಿ ಕಾಲು ತೊಳಿಲಾರ್ದ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಮಧ್ಯದಲ್ಲೇ ಕಾಲು ತೊಳೆಯೋಕ್ಕೆ ಶುರು ಮಾಡ್ತೀನಿ. ನನ್ನ ಹೆಂಡ್ತಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಬದುಕಿದ್ರೆ ಬಾಯ್.